ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಕರ್ನಾಟಕ ಭವನದಿಂದ ಇಂದಿರಾ ಭವನಕ್ಕೆ ಆಗಮಿಸಿದ್ದಾರೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಲ್ರೆಡಿ ಇಂದಿರಾ ಭವನದಲ್ಲಿದ್ದಾರೆ. ಕೆಲವೇ ಕ್ಷಣದಲ್ಲಿ ಸಭೆ ಶುರುವಾಗುತ್ತೆ. ಡಿಕೆ ಶಿವಕುಮಾರ್ ಅವರು ತಮ್ಮ ಸಹೋದರನ ಜೊತೆಗೆ ಬಂದರು. ಸಿಎಂ ಒಬ್ಬರೇ ಬಂದಿದ್ದಾರೆ. ಅವರ ಬೆಂಬಲಿಗರು ಕರ್ನಾಟಕ ಭವನದಲ್ಲಿದ್ದರು, ಅಂದ್ರೆ ಆಪ್ತ ಸಚಿವರು ಕರ್ನಾಟಕ ಭವನದಲ್ಲಿದ್ದರು. ಸಿಎಂ ಬರ್ತಾ ಇರುವಂತ ದೃಶ್ಯ ನೋಡ್ತಾ ಇದ್ದೀರಿ. ಇಂದಿರಾ ಭವನಕ್ಕೆ ಬರ್ತಾ ಇರುವಂತ ದೃಶ್ಯ ಇದು. ಕರ್ನಾಟಕ ಭವನದಿಂದ ಹೊರಟಂತ ಸಿಎಂ ಇಂದಿರಾ ಭವನ ತಲುಪಿದರು. ಸಿಎಂ ಒಬ್ಬರೇ, ಡಿಕೆ ಶಿವಕುಮಾರ್ ಜೊತೆಗೆ ಅವರ ಸಹೋದರ ಎಸ್ ಮಹದೇವಪ್ಪ ಕೂಡ ಇದ್ದಾರೆ. ಮಹದೇವಪ್ಪ ಅವರನ್ನ ಕೂಡ ನೋಡ್ತಾ ಇದ್ದೀರಿ. ಬಟ್ ಮಹದೇವಪ್ಪ ಸಿಎಂ ಜೊತೆಗೆ ಹೋಗ್ಲಿಲ್ಲ, ಬಂದ್ರು ಬಟ್ ಮೀಟಿಂಗ್ ಹೋಗ್ಲಿಲ್ಲ. ಡಿಕೆ ಶಿವಕುಮಾರ್ ಬಂದಿರುವಂತ ದೃಶ್ಯ ಇದು, ಸಿಎಂ ಬಂದಿರುವಂತ ದೃಶ್ಯ. ಎರಡು ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಇಂದಿರಾ ಭವನಕ್ಕೆ ಇಬ್ಬರು ನಾಯಕರು ಬಂದು ತಲುಪಿದ್ದಾರೆ. ಇಲ್ಲಿಗೆ ಬರೋದಕ್ಕಿಂತ ಮೊದಲು ಒಂದು ಮೀಟಿಂಗ್ ಆಯಿತು, ಬ್ರೇಕ್ಫಾಸ್ಟ್ ಮೀಟಿಂಗ್. ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ಆಪ್ತ ಸಚಿವರ ಜೊತೆಗೆ ಒಂದು ಮೀಟಿಂಗ್ ಮಾಡಿದರು, ಜೊತೆಗೆ ಬ್ರೇಕ್ಫಾಸ್ಟ್ ಮಾಡಿದ್ರು. ಆ ಸಂದರ್ಭದಲ್ಲಿ ಮಾತುಕತೆ ಆಯಿತು. ಸಿಎಂ ಬರ್ತಾ ಇರುವಂತ ದೃಶ್ಯ ಇದು ಇಂದಿರಾ ಭವನಕ್ಕೆ. ಇಬ್ಬರನ್ನ ಕೂರಿಸಿಕೊಂಡು ಮೀಟಿಂಗ್ ಮಾಡುವಂತ ಸಾಧ್ಯತೆ ಅಂತ ಅನಿಸ್ತಾ ಇದೆ. ಈಗಿನ ದೃಶ್ಯಗಳನ್ನ ನೋಡ್ತಾ ಇದ್ರೆ ಇದು ಉಳಿದವರು ಯಾರಿಗೂ ಕೂಡ ಈ ಮೀಟಿಂಗ್ ನಲ್ಲಿ ಅವಕಾಶ ಇಲ್ಲ ಅನ್ನೋದು ಖಚಿತವಾಗ್ತಾ ಇದೆ. ಸಿಎಂ, ಡಿಸಿಎಂ ಮತ್ತು ಖರ್ಗೆ, ರಾಹುಲ್ ಗಾಂಧಿ, ಕೆಸಿ ವೇಣುಗೋಪಾಲ್ ಇವರ ಮಧ್ಯೆ ಮಾತುಕತೆ ನಡೆಯೋದಕ್ಕಿದೆ ಅನ್ನೋದು ಖಚಿತವಾಗ್ತಾ ಇದೆ. ಕರ್ನಾಟಕ ಭವನದಲ್ಲಿ ನಡೆದಂತ ಬ್ರೇಕ್ಫಾಸ್ಟ್ ಮೀಟಿಂಗ್ ನ ಫೋಟೋ, ಅಲ್ಲಿ ಇರೋರು ಯಾರೆಲ್ಲ ಅಂತ ನೋಡ್ತಾ ಇದ್ದೀರಿ. ಸಿಎಂ ಜೊತೆಗೆ ನಿನ್ನೆ ವಿಶೇಷ ವಿಮಾನದಲ್ಲಿ ಬಂದವರು ಮಹದೇವಪ್ಪ, ಕೆಜೆ ಜಾರ್ಜ್, ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಎಂಬಿ ಪಾಟೀಲ್ ಮತ್ತು ಪೊನ್ನಣ್ಣ, ಬಿಕೆ ಹರಿಪ್ರಸಾದ್ ಕೂಡ ಸೇರ್ಕೊಂಡಿದ್ದಾರೆ. ಬಿಕೆ ಹರಿಪ್ರಸಾದ್ ಕೂಡ ಮೀಟಿಂಗ್ ಅಲ್ಲಿ ಇದ್ರು. ಜೊತೆಗೆ ಬ್ರೇಕ್ಫಾಸ್ಟ್ ಮಾಡುವಾಗ, ಉಪಹಾರ ಸೇವನೆ ಮಾಡೋ ಸಂದರ್ಭದಲ್ಲಿ ಮಾತುಕತೆಯೂ ಕೂಡ ಆಗಿದೆ. ಅದರ ಫೋಟೋ ನೋಡ್ತಾ ಇದ್ದೀರಿ. ಇಲ್ಲೇ ಕರ್ನಾಟಕ ಭವನಕ್ಕೆ ಡಿಕೆ ಶಿವಕುಮಾರ್ ಕೂಡ ಆಗ್ಲೇ ಬಂದ್ರು. ಡಿಕೆ ಶಿವಕುಮಾರ್ ಬಂದವರು ಕೆಲವು ನಿಮಿಷ ಮಾತ್ರ ಕರ್ನಾಟಕ ಭವನದಲ್ಲಿದ್ರು. ಸಿಎಂ ಅನ್ನು ಭೇಟಿ ಆಗಲಿಲ್ಲ ಡಿಕೆ ಶಿವಕುಮಾರ್, ಬದಲಾಗಿ ಶಾಸಕರು ಒಂದಿಬ್ಬರನ್ನ ಭೇಟಿಯಾದರು. ಸ್ವಲ್ಪ ಹೊತ್ತು ಕರ್ನಾಟಕ ಭವನದಲ್ಲಿದ್ದು ಆ ನಂತರ ಅವರು ಇಂದಿರಾ ಭವನಕ್ಕೆ ತಲುಪಿದರು. ಇಬ್ಬರು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಇಬ್ಬರನ್ನ ಕೂರಿಸಿಕೊಂಡು ಈ ಸಭೆ ನಡೆಯುತ್ತೆ. ಯಾರನ್ನು ಕರೆದಿದ್ರು, ಯಾರಿರ್ತಾರೆ, ಇದರ ಬಗ್ಗೆ ಗೊಂದಲಗಳಿತ್ತು ನಿನ್ನೆವರೆಗೂ ಕೂಡ. ಯಾಕಂತಂದ್ರೆ ಸಿಎಂ ಒಬ್ಬರೇ ಬರಲಿಲ್ಲ, ತಮ್ಮ ಆಪ್ತ ಸಚಿವರ ಜೊತೆಗೆ ಬಂದರು. ಅವರು ಮೀಟಿಂಗ್ ಅಲ್ಲಿ ಇರ್ತಾರೇನೋ, ರಾಜ್ಯಸಭೆಗೆ ಸಂಬಂಧಿಸಿದಂತ ಮೀಟಿಂಗು ಅನ್ನೋ ರೀತಿಯಲ್ಲೆಲ್ಲ ವಾದಗಳಿತ್ತು. ಆ ರೀತಿಯ ಚರ್ಚೆಗಳು ಸಾಗಿತ್ತು. ಬಟ್ ಅವರು ಯಾರೂ ಇಲ್ಲ. ಕೆಲವೇ ಕ್ಷಣದಲ್ಲಿ ಹೈ ವೋಲ್ಟೇಜ್ ಸಭೆ ನಡೆಯುತ್ತೆ. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಇಬ್ಬರು ಮಾತ್ರ. ನಾಯಕತ್ವ ಬದಲಾವಣೆ ಮತ್ತು ಕ್ಯಾಬಿನೆಟ್ ರೀಶಫಲ್. ಸಿಎಂ ಬಯಸಿರೋದು ಸಂಪುಟ ಪುನರ್ರಚನೆ, ಡಿಕೆ ಶಿವಕುಮಾರ್ ಬಯಸಿರೋದು ನಾಯಕತ್ವದ ಬದಲಾವಣೆ. 3 ವರ್ಷ ಆಗಿದೆ, ಇನ್ನುಳಿದಿರೋದು 2 ವರ್ಷ. ಈ 2 ವರ್ಷ ಆದ್ರೂ ನಾನು ಮುಖ್ಯಮಂತ್ರಿ ಆಗಬೇಕು. ಈಗ ಆಗದೇ ಇದ್ರೆ ಮತ್ಯಾವಾಗ ನಾನು ಮುಖ್ಯಮಂತ್ರಿ? ಇದು ಡಿಕೆ ಶಿವಕುಮಾರ್ ಮತ್ತವರ ಬೆಂಬಲಿಗರನ್ನ ಕಾಡ್ತಾ ಇರುವಂತ ಪ್ರಶ್ನೆ. ಆರಂಭದಲ್ಲಿ 3-2 2-3 ಅಂತಿತ್ತು, ಅಂದ್ರೆ ಚರ್ಚೆ ಆಗ್ತಾ ಇದ್ದಿದ್ದ ಹಂಗೆ. 2 ವರ್ಷ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ತಾರೆ, ಆ ನಂತರ ಅವರು ಬಿಟ್ಟು ಕೊಡ್ತಾರೆ. ಮತ್ತಿನ 3 ವರ್ಷ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ. ನಂತರ ಅದು 2.5 ವರ್ಷ ಅಂತ ಆಯ್ತು. ಆಗ್ಲೂ ಇದೇ ರೀತಿ ಚರ್ಚೆ ಆಯಿತು 2.5 ವರ್ಷದ ಸಂದರ್ಭದಲ್ಲಿ. ಆಗ್ಲೂ ಯಾವ ಬದಲಾವಣೆಯೂ ಆಗಲಿಲ್ಲ. ಬಳಿಕ
ದೇವರಾಜ ಅರಸರ ದಾಖಲೆಯನ್ನು ಮುರಿತಾರೆ, ಲಾಂಗೆಸ್ಟ್ ಸರ್ವಿಂಗ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಅಂತ. ಆನಂತರ ಬದಲಾವಣೆಗಳಾಗುತ್ತೆ, ಅದೂ ಆಗಲಿಲ್ಲ. ಬಜೆಟ್ ಮಂಡಿಸ್ತಾರೆ, ಆನಂತರ ಬಿಟ್ಕೊಡ್ತಾರೆ ಅಂತ, ಅದೂ ಆಗಲಿಲ್ಲ. ಅದೇ ಸಂದರ್ಭದಲ್ಲಿ ಎಲೆಕ್ಷನ್ಗಳು ಬಂತು, 4 ರಾಜ್ಯ, 1 ಕೇಂದ್ರಾಡಳಿತ ಪ್ರದೇಶದ ಎಲೆಕ್ಷನ್ನು. ಅದಾಯಿತು. ಈಗ ರಿಸಲ್ಟ್ ಬಂತು. ಕೇರಳದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ದೂ ಆಯಿತು, ಮುಖ್ಯಮಂತ್ರಿ ಆಯ್ಕೆಯೂ ಆಯಿತು. ಬದಲಾವಣೆ ಆಗೋದಿದ್ರೆ ಈಗಲೇ ಆಗಬೇಕು. ಈಗ ಆಗದಿದ್ರೆ ಮುಂದೆ ಯಾವತ್ತೂ ಬದಲಾವಣೆ ಆಗಲ್ಲ ಅಂತ DK ಶಿವಕುಮಾರ್ ಮತ್ತವರ ಬೆಂಬಲಿಗರಿಗೆ ಸ್ಪಷ್ಟ ಇದೆ. ಒಂದು ವೇಳೆ ಕ್ಯಾಬಿನೆಟ್ ರೀಶಫಲ್ಗೆ ನಾವು ಓಕೆ ಅಂದುಬಿಟ್ರೆ ಅಲ್ಲಿಗೆ ಮುಖ್ಯಮಂತ್ರಿ ಹುದ್ದೆ ನಿಲುಕದ ನಕ್ಷತ್ರ. ಮತ್ತಾವತ್ತೂ ಕೂಡ ಮುಖ್ಯಮಂತ್ರಿ ಹುದ್ದೆ ಈ ಅವಧಿಯಲ್ಲಿ ಸಿಗಲ್ಲ ಅನ್ನೋದು ಖಚಿತ. ಅದಕ್ಕಾಗಿ ಕ್ಯಾಬಿನೆಟ್ ರೀಶಫಲ್ಗೆ, ಸಂಪುಟ ಪುನರ್ರಚನೆಗೆ ಪ್ರಬಲ ವಿರೋಧ DK ಶಿವಕುಮಾರ್ ಮತ್ತವರ ಬಣದಿಂದ ಇದೆ. ಒಂದು ವೇಳೆ ಕ್ಯಾಬಿನೆಟ್ ರೀಶಫಲ್ ಆದರೆ ಮುಖ್ಯಮಂತ್ರಿ ಹುದ್ದೆ ಸಿಗಲ್ಲ. ಆಗೋದಿದ್ರೆ ಮುಖ್ಯಮಂತ್ರಿಯ ಬದಲಾವಣೆಯಾಗಲಿ, ಹೊಸ ಕ್ಯಾಬಿನೆಟ್ ರಚನೆಯಾಗಲಿ, ಹೊಸ ಕ್ಯಾಬಿನೆಟ್ ಮುಖ್ಯಮಂತ್ರಿಯ ಜೊತೆಗೆ ಫ್ರೆಶ್ ಆದಂಥ ಕ್ಯಾಬಿನೆಟ್ ಅದಾಗಲಿ ಅಂತ DK ಶಿವಕುಮಾರ್ ಬಣ ಬಯಸ್ತಾ ಇದೆ. ಈ ಕಡೆ CM ಬಣ ಯೋಚನೆ ಮಾಡ್ತಾ ಇರೋದು 5 ವರ್ಷವೂ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿರಬೇಕು. ಯಾಕೆ ಅಂತಂದ್ರೆ ಕಾರಣಗಳು ಹಲವಿದಾವೆ. ಒಂದು, ಸದ್ಯದ ರಾಜಕೀಯ ಕಾರಣಗಳನ್ನು ಹೇಳಬೇಕು ಅಂತಾದ್ರೆ 4 ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ. 4ರ ಪೈಕಿ ಹಿಮಾಚಲ ಪ್ರದೇಶ ರಜಪೂತ ಠಾಕೂರ್ ಸಮುದಾಯಕ್ಕೆ ಸೇರಿದಂಥ ಮುಖ್ಯಮಂತ್ರಿ, ತೆಲಂಗಾಣ ರೆಡ್ಡಿ ಸಮುದಾಯಕ್ಕೆ ಸೇರಿದಂಥ ಮುಖ್ಯಮಂತ್ರಿ, ಅಂದರೆ ಪ್ರಬಲ ಜಾತಿಗೆ ಸೇರಿದವರು, ಕೇರಳ ನಾಯರ್ ಸಮುದಾಯಕ್ಕೆ ಸೇರಿದಂಥ ಮುಖ್ಯಮಂತ್ರಿ, ಅದು ಪ್ರಬಲ ಸಮುದಾಯಕ್ಕೆ ಸೇರಿರೋರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.